ದರ್ಶನ್ ಆಡ್ತಾ ಇದ್ದಾರಾ ನಾಟಕ? ಇಷ್ಟು ದಿನ ಯಾಕೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ? ರೇಣುಕಾಸ್ವಾಮಿಗೆ ಎಡಗಾಲಲ್ಲಿ ಒದ್ದಿದ್ದಾರಾ ದರ್ಶನ್? ಅದೇ ಕಾರಣಕ್ಕೆ ಅವರಿಗೆ ಬೆನ್ನು ನೋವಿನ ಜೊತೆಗೆ ಎಡಗಾಲಿನ ಸ್ಪರ್ಶ ಕೂಡ ಕಡಿಮೆ ಆಯ್ತಾ? ಕೊಲೆಯಾಗಿರುವ ರೇಣುಕಾಸ್ವಾಮಿ ಆತ್ಮ ದರ್ಶನ್ಗೆ ಕಾಟ ಕೊಡ್ತಾ ಇದೆಯಾ? ಈ ಬಗ್ಗೆ ದರ್ಶನ್ ಆಪ್ತರ ಬಳಿ ಹೇಳಿಕೊಂಡ್ರ? ಬೆನ್ನು ನೋವಿನಿಂದ ನರಕಯಾತನೆ ಅನುಭವಿಸ್ತಾ ಇರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಎಲ್ಲ ದಿಕ್ಕುಗಳಲ್ಲೂ ಚಾಲೆಂಜ್ಗಳೇ ಎದುರಾಗ್ತಾ ಇವೆ. ಈ ನಡುವೆ ಮತ್ತೆ ದಾಸ ಬಳ್ಳಾರಿ ಜೈಲಿಗೆ ಹೋಗುವ ಅನಿವಾರ್ಯತೆ ಸೃಷ್ಟಿಯಾಗುವ ಆತಂಕ ಅವರಲ್ಲಿದೆ. ಮಧ್ಯಂತರ ಜಾಮೀನಿನ ಮೇಲಿರುವ ದಚ್ಚು ತಮಗೆ ಬಳ್ಳಾರಿ ಜೈಲಿನಲ್ಲಿ ಆದ ಅನುಭವಗಳನ್ನ ಆಪ್ತರ ಬಳಿ ಮತ್ತು ಕುಟುಂಬದವರ ಬಳಿ ಹೇಳಿಕೊಳ್ತಾ ಇದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಕಳೆದ ಕರಾಳ ರಾತ್ರಿಗಳ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಇದೀಗ ದರ್ಶನ್ ಅಭಿಮಾನಿಗಳಿಗೂ ಇದೇ ಆತಂಕ ಕಾಡ್ತಾ ಇದ್ದು, ದರ್ಶನ್ ಅವರಿಗೆ ರಕ್ಷಣೆ ಕೊಡಿ ಅಂತಿದ್ದಾರೆ. ಸದ್ಯ ದರ್ಶನ್ ಈ ತಮ್ಮ ಅನುಭವವನ್ನು ಆಪ್ತರ ಬಳಿ ಮಾತ್ರ ಹೇಳಿಕೊಂಡಿದ್ದಾರೆ ಎನ್ನಲಾಗಿದ್ದು, ಈ ವಿಚಾರಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಈ ಮೂಢನಂಬಿಕೆಗಳನ್ನ ನಂಬದವರು ಬಳ್ಳಾರಿ ಜೈಲಿನ ಆವರಣದ ಸಿಸಿಟಿವಿ ಫೋಟೇಜ್ ಚೆಕ್ ಮಾಡುವಂತೆ ಸಲಹೆ ನೀಡ್ತಾ ಇದ್ದಾರೆ. ದರ್ಶನ್ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಒದ್ದಿದ್ದರು ಎನ್ನುವ ಆರೋಪ ಅವರ ಮೇಲಿದೆ. ಅವರು ಕಾಮುಕ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದು ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಜನ ಮಾತನಾಡುವ ಹಾಗಾಗಿದೆ. ದರ್ಶನ್ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಒದ್ದಿದ್ದರು ಎನ್ನುವ ವಿಷಯವನ್ನ ಜಾತಿ ನಿಂದನೆ ಮತ್ತು ಹನಿ ಟ್ರ್ಯಾಪ್ ಪ್ರಕರಣಗಳನ್ನು ಎದುರಿಸುತ್ತಿರುವ ಆರ್ ನಗರ ಶಾಸಕ ಮುನಿರತ್ನ ಅವರ ಸಹೋದರಿಯ ಮಗನೇ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದ. ಹೌದು, ಪೊಲೀಸರ ಮುಂದೆ ಮುನಿರತ್ನ ಸಹೋದರಿಯ ಮಗ A13 ಆರೋಪಿ ದೀಪಕ್ ದರ್ಶನ್ ವಿರುದ್ಧ ದಾಖಲಿಸಿದ್ದ. ದೀಪಕ್ ಕೊಟ್ಟಿರುವ ಹೇಳಿಕೆಗೆ ತಕ್ಕಂತೆ ರೇಣುಕಾಸ್ವಾಮಿಯ ಮೃತದೇಹದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿತ್ತು. ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಬಿದ್ದಿರುವ ಹೊಡೆತದಿಂದಲೇ ಆತನ ಸಾವು ಸಂಭವಿಸಿದೆ ಅಂತ ಅಟಾಪ್ಸಿ ರಿಪೋರ್ಟ್ನಲ್ಲಿ ವರದಿಯಾಗಿತ್ತು. ಆದರೆ ಒದ್ದಿದ್ದು ದರ್ಶನ್ ಅವರೇ ಅನ್ನೋದಕ್ಕೆ ದೀಪಕ್ ಹೇಳಿಕೆಯ ಹೊರತಾಗಿ ಬೇರೆ ಸಾಕ್ಷಿಗಳು ಸಿಕ್ಕಿಲ್ಲ. ಒಟ್ಟಾರೆ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಯಾರು ಒದ್ದರೋ ಅನ್ನೋದು ಇನ್ನೂ ದೃಢಪಟ್ಟಿಲ್ಲ. ಆದರೆ ಮರ್ಮಾಂಗಕ್ಕೆ ಪೆಟ್ಟು ಬಿದ್ದಿರೋದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ದೃಢಪಟ್ಟಿದೆ. ಈಗಾಗಲೇ ಮುನಿರತ್ನ ಮತ್ತು ಅವರ ಸಹೋದರಿಯ ಮಗ ದೀಪಕ್ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲು ಷಡ್ಯಂತ್ರ ಮಾಡಿದ್ದರು ಎನ್ನುವ ಆರೋಪವಿದೆ. ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ಕೂಡ ಇದೇ ಆರೋಪ ಮಾಡಿದ್ದರು. ದರ್ಶನ್ ಅಭಿಮಾನಿಗಳು ಕೂಡ ಇದನ್ನೇ ನಂಬಿಕೊಂಡಿದ್ದಾರೆ. ಹಾಗಾಗಿ ದೀಪಕ್ ಹೇಳಿಕೆಯ ಮೇಲೆ ಅನುಮಾನ ಇದ್ದೇ ಇದೆ. ಆದರೆ ಇದುವರೆಗೂ ನ್ಯಾಯಾಲಯದಲ್ಲಿ ನಡೆದ ವಾದಗಳಲ್ಲಿ ಈ ವಿಚಾರ ಚರ್ಚೆ ಆಗಿಲ್ಲ. ಮಧ್ಯಂತರ ಜಾಮೀನಿನ ಮೇಲಿರುವ ದರ್ಶನ್ ನ್ಯಾಯಾಲಯದಲ್ಲಿ ಬೆನ್ನಿನ ಶಸ್ತ್ರಚಿಕಿತ್ಸೆ ಪಡಿಸಿಕೊಳ್ಳಬೇಕು, ಇಲ್ಲದಾದರೆ ಭವಿಷ್ಯದಲ್ಲಿ ತೀವ್ರ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತದೆ ಅಂತ ಹೇಳಿಕೊಂಡು ಆಚೆ ಬಂದಿದ್ದರು. ಇದೆಲ್ಲ ಜೈಲಿನಿಂದ ಹೊರಬರಲು ದಾಸ ಆಡಿದ ನಾಟಕ ಎನ್ನುವ ಟೀಕೆಗಳು ಹರಿದಾಡಿದ್ದವು. ದರ್ಶನ್ಗೆ ಸಿಕ್ಕ 42 ದಿನಗಳ ಮಧ್ಯಂತರ ಜಾಮೀನಿನಲ್ಲಿ ಈಗಾಗಲೇ 32 ದಿನಗಳು ಕಳೆದಿವೆ. ಇನ್ನೂ 9 ದಿನಗಳು ಮಾತ್ರ ಬಾಕಿ ಇದ್ದು ನಂತರ ಅವರು ಜೈಲಿಗೆ ಮರಳಬೇಕಿತ್ತು. ಇಲ್ಲಿಯವರೆಗೂ ಶಸ್ತ್ರಚಿಕಿತ್ಸೆ ಬೇಡ ಅಂತಿದ್ದ ದರ್ಶನ್ ಇದೀಗ ದಿಢೀರಂತ ಆಪರೇಷನ್ ಮಾಡಿಸಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನ BJS ಆಸ್ಪತ್ರೆಗೆ ದಾಖಲಾಗಿ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ 1 ತಿಂಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾದ ಫೋಟೋ ವೈರಲ್ ಆಗಿದೆ. ಶಸ್ತ್ರಚಿಕಿತ್ಸೆಯ ನಂತರ ದರ್ಶನ್ ಅವರಿಗೆ ಇನ್ನಷ್ಟು ವಿಶ್ರಾಂತಿ ಅವಶ್ಯಕತೆ ಇರುತ್ತೆ. ಮೂಲಗಳ ಪ್ರಕಾರ ದರ್ಶನ್ಗೆ 3 ತಿಂಗಳುಗಳ ಕಾಲ ರೆಸ್ಟ್ ಬೇಕು. ಹಾಗಾಗಿ ಅವರ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಈ ವಿಚಾರ ಅವರ ಅಭಿಮಾನಿಗಳಿಗೆ ಖುಷಿ ನೀಡಲಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ.